ಹುಡುಗರು ಬಸ್ ನೋಡಿ, ಬಸ್ ತಾಣಿದೀವಿ ಒಂದು ಹೊಸದು. ಕರ್ನಾಟಕ ಹೋಗ್ಬಿಟ್ಟು ಹಾಂ 2-3 ವರ್ಷ ಇದ್ದು ವಾಪಸ್ ಬಂದ್ಬಿಟ್ಟು ಸಾಕ ಅಷ್ಟೇ ಸಾಕ. 2-3 ವರ್ಷ ಅಣ್ಣ. ಫಸ್ಟ್ ಟೈಮ್ ಪಾಸ್ತಾ ಮಾಡಿದ್ದೀವಿ. ಈಗ ಎಲ್ರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ದಯವಿಟ್ಟು ಯಾರು ಹೊಸ ವೀಡಿಯೋಸ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಿನ್ನೆ ಬಂದು ಜೋಧ್ಪುರಲ್ಲಿ ಗಾಡಿ ಖಾಲಿ ಮಾಡೋದು. ಇವತ್ತು ನಾವು ಭುಜ್ಗೋವನ್ ಅಂತೇಳಿ ಹೋಗ್ತಾ ಇದ್ದೀವಿ. ನಮ್ಗೆ ಎಲ್ಲೋದ್ರೂ ನಮ್ಮ ಜಮ್ಮು ಗಾಡಿಗಳು ಸಿಗ್ತೇವೆ. ಯಾಕಂದರೆ ನಮಗೂ ಜಮ್ಮುಗೆ ಒಂಥರ ನಂಟು ಜಾಸ್ತಿ. ಈಗ ನಮ್ಮ ಮುಂಜಾನೆ ಓಡಿಸ್ತಾನೆ ಗಾಡಿನ ಸೀದಾ ಲೊಕೇಶನ್ ಹಾಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಬೇರೆ ರೂಟಲ್ಲಿ ಹೋಗಬೇಕು, ಪಾಲಿ ರೂಟಲ್ಲಿ ಹೋಗಿ ಅಲ್ಲಿಂದ ನಾವು ಬೈಪಾಸ್ಗೆ ಹೋಗಬೇಕು. ಯಾಕೆ ನಮ್ಮ ಜಮ್ಮು ಅವರು ಬನ್ನಿ ಇಬ್ಬರು ನಾವು ಅಲ್ಲೇ ಹೋಗ್ತೀವಿ ಅಂತೇಳು ಅವ್ರ ಜೊತೆ ಹಿಂದೆ ಹೋಗ್ತಾ ಇದ್ದೀವಿ. ಸೀದಾ ಇನ್ನೊಂದು 600 ಕಿಲೋಮೀಟ್ರ್ ಹೋಗ್ತಾ ಇದ್ದೀವಿ. ಇವಾಗ ಫೈನಲಿ ಹೈವೇಗೆ ಬಂದು, ಇದು ಬಂದು ಜಾಮ್ನಗರ್ ಅಮೃತ್ಸರ್ ಎಕ್ಸ್ಪ್ರೆಸ್ ಹೈವೇ. ಹೊಟ್ಟೆ ಸಿತಾಯ್ತು, ಊಟ ಮಾಡೋಣ ಅಂತೇಳಿ ನಿಲ್ಸಿದ್ದೀವಿ. ಇದೆಲ್ಲ ಕ್ಯಾಂಟೀನು, ನಾವು ಓಪನ್ ಆಗಿಲ್ಲ. ಈ ಕಡೆ ಎಲ್ಲ ಇದೇ ಥರನೇ ಕಟ್ಸೋದು ನೋಡಿ. ಆಲ್ಮೋಸ್ಟ್ ಅಲ್ಲೂ ರೆಡಿ ಆಗ್ತಾಯಿದೆ ನೋಡಿ. ಎಲ್ಲ ಇದೇ ಥರನೇ ಇಲ್ಲಿ ಆಲ್ಮೋಸ್ಟು ನೋಡಿ. ಒಂದು ನರ್ಬಿಳೆನೂ ಇಲ್ಲ. ಈಗೆಲ್ಲ ಐಟಮ್ ತಗೊಂಡಿದ್ದೀವಿ. ಏನೋ ಸ್ವಲ್ಪ ತೊಟ್ಟಿಗ್ತಾ ಇದೆ, ಏನು ಅಂತ ಗೊತ್ತಿಲ್ಲ. ಸರ್ವಿಸ್ ಮಾಡ್ಸಾಗಿಂದ ಇದೇ ಥರ ಪ್ರಾಬ್ಲಮ್ ಆಗೈತೆ. ಈಗ ಊಟ ಮಾಡಿ ಹೊರಡಬೇಕು. ಫೈನಲಿ ಇವಾಗ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಮಾಡೋದು. ಯಾಕಂದರೆ ರೈಸ್ ಇರಲಿಲ್ಲ, ಅದಕ್ಕೋಸ್ಕರ ಎಮರ್ಜೆನ್ಸಿ ಅಂತೇಳಿ ಉಪ್ಪಿಟ್ಟು ಮಾಡ್ಕೊಂಡು ಇವಾಗ ಎಕ್ಸ್ಪ್ರೆಸ್ ಹೈವೇ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಯಾಕಂದರೆ ಡೀಸೆಲ್ ಹಾಕ್ಸ್ಬೇಕು. ಈ ರೋಡಲ್ಲಿ 2ನೇ ಸತಿ ಬರ್ತಾ ಇರೋದು. ಒಂದು ಸತಿ ನಾನು ನಮ್ಮ ಪವನವ್ರು ಬಂದಾಗ ಬಂದು ಹಾಕ್ಸ್ಕೊಂಡು ಹೋಗಿದ್ದು. ಈಗ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಇನ್ನೊಂದು 400 ಕಿಲೋಮೀಟ್ರ್ ಐತೆ ಪಾಯಿಂಟು. ಇಲ್ಲಿ ಡೀಸೆಲ್ ಹಾಕ್ಸೋಣ ಅಂತ ಬಂದೆ. ಎಲ್ಲ ಇಲ್ಲಿ ದಾಳಿಂಬೆ ಲೋಡ್ ಆಗ್ತಾಯಿತ್ತು. ಇಲ್ಲಿ ಕೇಳ್ಕೊಂಬಂದು ಹೋಗಿ, ಇದು ಜೀವನು ನೋಡ್ರೆ ಸೀಸನ್ ಮುಗ್ದೋಗಿದಂತೆ ನೋಡಿ. ಎಲ್ಲ ದಾಳಿಂಬೆ ಕೂಡ ಸೀಸನ್ ಮುಗ್ದೋಗಿರೋ ಕಾರಣ ನಾವು ಸೀದಾ ಈಗ ಭುಜ್ಗೆ ಹೋಗಲೇಬೇಕು. ಈಗ ಒಂದು ಡೀಸೆಲ್ ಹಾಕ್ಸ್ಕೊಂಡು ಹೋಗಬೇಕು. ಇವಾಗ ನಮ್ಮ ಟ್ರಾನ್ಸ್ಪೋರ್ಟ್ ಅವ್ರಿಗೆ ಫೋನ್ ಮಾಡಿದ್ದೆ. ಭುಜ್ಗೇನು ಹೋಗೋದು ಬೇಡ, ಇಲ್ಲೇ ಜೀವನಲ್ಲಿ ರೋಡ್ ಆಗುತ್ತೆ ಅಂತ ಹೇಳಿದ್ರು. ಜೀವನಿಂದ ಒಂದು 46 ಕಿಲೋಮೀಟ್ರು ಹೋಯ್ತಾ ಇದ್ದೀವಿ. ಇನ್ನೂ ಒಂದು 26 ಕಿಲೋಮೀಟ್ರ್ ಇದೆ. ರೋಡ್ ಮಾತ್ರ ಸಿಕ್ಕಾಬಿಟ್ಟೆ ದೊಡ್ಡ ರೋಡ್ ಇದು. ಒಂದೇ ಸತಿ ಆ ಗಾಡಿ ಪಾಸ್ ಆತ ಅಂತ ರೋಡ್ ಇದು. ತಿರ್ಗಾ ಮುಂದೆ ಹೋಗಿ ಅದ ಲೆಫ್ಟ್ ಹೋಗ್ಬೇಕಂತೆ. ಅದಿನ್ನು ಹೆಂಗೈತೆ ಗೊತ್ತಿಲ್ಲ ರೋಡು. ಪಾಯಿಂಟ್ಗೆ ಹೋಗೋದು ಸಿಗೋಣ. ಇದೇ ರೋಡಲ್ಲಿ ಒಂದು ಟೀ ಅಂಗಡಿ ಸಿಕ್ತು. ಟೀ ಕುಡ್ಕೊಂಡು ತರಕಾರಿ ತಗೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಫಸ್ಟ್ ಟೈಮ್ ಕಾಫಿ ಸಿಕ್ಕಿದ್ದು ನಮಗೆ. ಕಾಫಿ ಕುಡಿತಾ ಇದ್ದೀವಿ. ಅಬ್ಬೇ ಸಮಾಚಾರ ಎಲ್ಲಿಡೆ ಹಾಕು. ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ರಾತ್ರಿಯಿಂದ ಬಂದಿಲ್ಲಿ ಗಾಡಿ ಹಾಕೊಂಡು ಮಲಗಿದ್ದು. ರಾತ್ರಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಈಗ ನಮ್ದು ಇನ್ನೊಂದು ಗಾಡಿ ಅವ್ರು ಇಲ್ಲೇ ಇದ್ದರು. ಹೋಗಿ ತರಕಾರಿ ತರೋಣ ಅಂತ ಹೋಗ್ತಾಯಿದ್ದೀವಿ ನಾನು ಮತ್ತು ಅಣ್ಣವರು. ಇಲ್ಲಿ ತರಕಾರಿ ತರ ಅಂತ ಒಂದು ನಮ್ಮ ಕನ್ನಡದವ್ರು ಸಿಕ್ಕಿದ್ರು, ಮಾತಾಡ್ತಾ ಇದೀವಿ ನೋಡಿ. ಯಾವೂರಲ್ಲಿ ಇದ್ರಣ್ಣ ನೀವು? ಯಾವ್ದು ಕೊಂಚಗೊಮ್ಮೆ ರಾಯಚೂರಲ್ಲಿ ಇದ್ರಾ? ಮಾನ್ವಿ 90% ಲೋಗೋ ಇಲ್ಲೂ ಕನ್ನಡದವರಲ್ಲ. ಖುಷಿ ನಮಗೆ. 10% ಮಾತ್ರ ಮಾರ್ವಾಡಿ. ಇಲ್ಲಿರೋ ಮಾರ್ವಾಡಿ ಕರ್ನಾಟಕ ಹೋಗ್ಬಿಟ್ಟು 2-3 ವರ್ಷ ಇದ್ದು ವಾಪಸ್ ಬಂದ್ಬಿಟ್ಟು ಸಾಕ ಅಷ್ಟೇ ಸಾಕ. 2-3 ವರ್ಷ ಅಣ್ಣ. ಹೇಗೆ भाषा आएगा यार, तुम्हारा भाषा पूरा समझ में आता, बोलने के लिए थोड़ा ಫೈನಲ್ ಇವಾಗ ಗಾಡಿ ಹತ್ರ ಬಂದು ಅಡುಗೆ ಮಾಡ್ತಾಯಿದ್ದೀವಿ. ನನ್ನ ಗಾಡಿ ಇದು ಹಿಂದೆ ಐತೆ. ಈ ಗಾಡಿ ಬಂದು ಇನ್ನೊಬ್ರದ್ದು ನೋಡಿ. ಅವರು ಅಣ್ಣ ಅಡುಗೆ ಮಾಡ್ತಾಯಿದ್ದಾರೆ, ಸಾಂಬಾರು ಮಾಡ್ತಾಯಿದ್ದಾರೆ. ರಾತ್ರಿ ಏನೋ ಇದರೆಲ್ಲ ಗೊಜ್ಜು ಮಾಡಿದ್ರು ಅಂತ ಹೇಳಿದ್ರು. ಗೊಜ್ಜು ನಮ್ಮ ನೋಡಿದ್ರೆ ಸೆಟ್ ಆಗಲಿಲ್ಲ. ಅದಕ್ಕೆ ನಾವು ಸಾಂಬಾರು ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅವ್ರು ಅನ್ನ ಮಾಡ್ರು, ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಸಾಂಬಾರು, ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀವಿ. ಬರೀ ಕಮೆಂಟ್ ಕೊಡಲ್ಲ ಅದೇ ಅಣ್ಣ. ಯಾವ ಟೊಮಾಟೊ ಗೊಜ್ಜು ಪಲಾವ್, ಟೊಮಾಟೊ ಗೊಜ್ಜು ಪಲಾವ್ ಅಂತಾರೆ. ಏನೋ ಮಾಡ್ತೀನಿ ನಿಮ್ಗೆ ಅಂತ ಹೇಳ್ಬೇಕು ನೀನು. ಅಣ್ಣ ಬಿಸ್ತಲ್ಲಿ ಯಾರು ಕಷ್ಟ ಅಣ್ಣ ನೋಡಿ. ಇವರು ಈ ಗಾಡಿ ಓನರ್. ಇವರು ಸೆಕೆ ಅಂತ ಎಲ್ಲ ಬಟ್ಟೆ ಬಿಸಾಕ್ ಗೊತ್ತವ್ರೆ. ಇಲ್ಲಿ ಸ್ನಾನ ಮಾಡೋಣ ಅಂದರೆ ಬರೀ ಉಪ್ಪು ನೀರು ಮಾಡೋಕ್ಕಾಗಲ್ಲ. ಒಂದು ಬಸ್ಸಲ್ಲಿ ಕುಂತಿದ್ದೀವಿ.
ಬಸ್ಸು ನೋಡಿ ಯಾವ ಥರ ಇದೆ ಅಂತ. ಒಳಗಡೆ ಎಲ್ಲ ಸಖತ್ತಾಗೈತೆ. ಅಷ್ಟೇ ಲಾಕ್ ಮಾಡಿರ್ಬೇಕು ಏನೋ ಗೊತ್ತಿಲ್ಲ ನೋಡಿ. ಇವರು ಬಸ್ ನೋಡಿ, ಬಸ್ ತಾಣಿದ್ದೀವಿ ಒಂದು ಹೊಸದು. ಇವಾಗ ಜಾಕ್ಸ ಸೈಡ್ ಒಂದು ರೌಂಡ್ ಹಾಕೊಂಬರ ಅಂತ ಬಂದೋ. ಈ ಕಡೆ ಇದು ದೇವಸ್ಥಾನ ಅನ್ಕಣೆ, ದೇವಸ್ಥಾನ ಅಲ್ಲ ಇದು, ಪಕ್ಷಿಗಳಿಗೆ ಅಂತ ಎಣ್ಣೆ ಮಾಡಿರೋದು ಇದು. ನಾನು ಫಸ್ಟ್ ಟೈಮ್ ನೋಡಿ ದೇವಸ್ಥಾನ ಅನ್ಕಣೆ, ದೇವಸ್ಥಾನ ಅಲ್ಲ ಇದು. ಹಾಗೇನೆ ಇನ್ನೊಂದು ತೋಟಕ್ಕೆ ಬಂದು, ಈ ತೋಟಕ್ಕೆ ಯಾಕಪ್ಪ ಬಂದಿದ್ದು ಅಂತಂದರೆ ಇನ್ನೊಂದು ಗಾಡಿ ಲೋಡ್ ಆಗುತ್ತಂತ ಇಲ್ಲೇನೆ ಮಾಲ್ ನೋಡ್ಕೊಂಬರಕ್ಕಂತ ಬಂದರು. ಇಲ್ಲೆಲ್ಲ ಬರೀ ಮಣ್ಣು ಅಂದರೆ ಮಳೆ ಜಾಸ್ತಿ. ಅದು ಹೆಂಗೆ ದಾಳಿಂಬೆ ಬೆಳಿತಾರೆ ಅಂತಲೇ ಗೊತ್ತಿಲ್ಲ ನಮಗೆ. ನೋಡಿ ಆಲ್ಮೋಸ್ಟ್ ಎಲ್ಲ ಮಳೆ ಜಾಸ್ತಿ, ಇಲ್ಲಿ ನೀರು ಸಿಕ್ಕಾಪಟ್ಟೆ ಕಮ್ಮಿ. ಇದು ಬಸ್ ಒಳಗಡೆ ಏನೇ ಸಿಸ್ಟಮ್ ಐತೆ ಅಂತ ತೋರಿಸಿ ಅಂತ ಹೇಳಿದ್ರು. ಒಳಗೆ ಹೋಗ್ತೀನಿ. ಇದು ಕೀ ಓಪನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಲಾಕ್ ಆಗೈತೆ. ಕೀ ಆನ್ ಮಾಡಿದ್ರೆ ಓನರ್ಗೆ ಇನ್ಫಾರ್ಮೇಷನ್ ಹೋಗುತ್ತೆ. ಬನ್ನಿ ಒಳಗೆ ತೋರಿಸುವಂತೆ ಭಾಳ ಸಖತ್ತಾಗೈತೆ. ಹಾಂ, ಒಳಗಡೆ ತೋರಿಸುವಂತೆ ಸಿಸ್ಟಮ್ ತೋರಿಸೋಣ. ಸ್ಲೀಪರ್ದು ಯಾರು ಒಳಗಡೆ ಇರೋದು? ಯಾರಿಲ್ಲ, ಒಳಗಡೆ ಸಿಸ್ಟಮ್ ತೋರಿಸೋಣ ಎಲ್ಲ. ನೋಡಿ ಇದು ರೂಟ್ಸ್ ಜೋಧ್ಪುರ ಆರೊಂದು ಇದು. ಜೋಧ್ಪುರ ಇದು ಮೇಲ್ಗಡೆ ಸ್ಲೀಪರ್, ಫ್ಯಾನ್, ಎ ಸಿ ಎಲ್ಲ ಎಕ್ಸ್ಪ್ಲೇನ್ ಮಾಡೋರಿಗೆ ನೋಡಿ ಜನಗಳಿಗೆಲ್ಲ ಗೊತ್ತಾಗ ಏನು ಸಿಸ್ಟಮ್ಗಳು. ಸ್ಲೀಪರ್ ಬಗ್ಗೆ ಇದು ಎ ಸಿ, ಇದು ಮಾಮೂಲಿ ಇದು ಬ್ಯಾಟ್ರಿದು. ಸೀಟ್ ಇದು. ನಾನು ಮಾಡ್ತೀನಿ, ನೀವು ಮಾತಾಡಬೇಡಿ ಸುಮ್ಮನೆ ಬ್ರೋ. ಸರಿ ಅಣ್ಣ. ನೋಡಿ ಇದು ಎ ಸಿ ಸಿಸ್ಟಮ್ ನೋಡಿ ಯಾವ ಥರ ಐತೆ. ಮಾಮೂಲಿ 7 ಗೇರೆ 6 ಗೇರು. ನೋಡಿ ಫ್ರೆಂಡ್ಸ್ ಹೆಂಗೈತೆ ಬಸ್, ಸಕ್ಕತ್ತಾಗೈತೆ ನೋಡಿ. ಇದು ಎ ಸಿ ಸಿಸ್ಟಮ್ದೆಲ್ಲ ಇಲ್ಲೇ ಐತೆ. ಪಾಪ ಓನರ್ ಬೈದರೆ ಪಕ್ಕ ಬೈಸ್ಕೊಂತೀನಿ. ಒಳಗಡೆ ಚಿಂದಿ ಬಿಡೋಣ. ರೆಸ್ಟ್ ರೂಮ್ ತೋರಿಸೋಣ ಜನಗಳಿಗೆ. ನೋಡಿ ಗುರು, ಬಾತ್ರೂಮ್ ಎಲ್ಲ ಐತೆ. ಒಂದೇ ಇರೋದು ಮಿರರ್ಗಳು. ಆಮೇಲೆ ಇದು ಬಂದು ಟೋಟಲ್ 37 ಸೀಟ್ ಐತೆ. VIP ಸೀಟು, VIP ಸೀಟು. ಇವು ಅಪ್ಪರು ಲೋವರು ಇವೆರಡೂ ನೋಡಿ. ಇವು ಸಕ್ಕತ್ತಾಗಿದೆ. ಎಷ್ಟು ಖರ್ಚು ಮಾಡಿರ್ಬೇಕಣ್ಣ ನಾವು. ಭಯಂಕರ ಮಾಡ್ಸೋಣ ಲಾಂಗ್ ಗಾಡಿ. ನೋಡಿ ಒಳಗಡೆ ನೋಡೋಣ. ನೋಡಿ ಗುರು, ಒಟ್ಟ ಸಿಕ್ಕಾಪಟ್ಟೆ ಸೆಕೆ ಗುರು. ಓಹೋ ನೋಡ್ರಿ, ಒಂದೊಂದು ನೀರಿನ ನೋಡ್ರಿ ಹೆಂಗಿಕೋರಿ. ನೋಡ್ರಿ ಮಲಿಕಣಕ್ಕೆಲ್ಲ ಹೆಂಗೈತೆ. ನಿಮ್ಮ ಹುಡುಗಿ ಕರ್ಕೊಂಡು ಮಲಿಕೊಂಡು ಹೋಗ್ತಾ ಇದ್ರೆ ಚುಮ್ಮ ಅನ್ಸ್ತಲ್ವಾ? ಬೆಂಗಳೂರು ಟಿಕೆಟ್ ತಗೊಂಡ್ಬೇಕು. ಎಲ್ಲಿಂದ? ಇದರಿಂದಾನೆ ಬೆಂಗಳೂರಿಗೆ ಓ ಇದು ಎಲ್ಲ ಇದು ಹತ್ತ ಹೋಗಕ್ ಗುರು. ಸ್ಟೆಪ್ಸು ಹಿಂಗೆ ಸಿಕ್ಕಾಪಟ್ಟೆ ಕಮ್ಮಿ ಆಯ್ತು ಸ್ಟೆಪ್ಸು. ಸಿಂಗಲ್ ಕ್ಯಾಬಿನ್ ಇದು ನೋಡಿ. ಡೋರ್ ಐತಲ್ಲ, ಡೋರ್ ಮುಚ್ಕೋಬೋದು. ಇದಲ್ಲ ಇದು ಸುಮ್ಮನೆ ಇದು ಅಪ್ಪಿ ಒಳ್ಳೆ ಮನೆ ಇದ್ದಂಗೆ ಐತಲ್ಲ ಇದು. ನೋಡಿ ಫ್ರೆಂಡ್ಸ್, ಅಲ್ಲ ಡ್ರೈವರ್ ಸಿಕ್ಕಿಲ್ಲ ಅನ್ಸ್ತದೆ. ನಾನೇ ಎತ್ಕೊಡ್ತೀನಿ ಕೇಳಿದ್ರೆ ಅದಕ್ಕೆ ನಿಲ್ಸೋಣ. ನೋಡ್ ಗುರು, ಹೊಸ ಗಾಡಿ ಕರೆಕ್ಟಾಗಿ ಮನೆಗೆ ಹೋದ್ ಗುರು. ಚೂರು ಸಿಕ್ಕಾಪಟ್ಟೆ ಕಮ್ಮಿ ಇಬ್ರು ಆಯ್ತದಣ್ಣ. ಸಾಕಣ ಲವರ್ ಒಟ್ಟಿನಲ್ಲಿ. ಹಾಂ, ಲವರ್ ಸಿಕ್ಸ್ ನೀನು ನನ್ನ ಮಗನೇ ಏನೇನೋ ಮಾತಾಡ್ತಲ್ಲ. ಆಯ್ತು ನೋಡಿ ಫ್ರೆಂಡ್ಸ್, ಈ ಥರ ಐತೆ. ಸಕ್ಕತ್ತಾಯ್ತು ಗುರು ಒಂಥರ. ಬೇಡ ಅಂದರೆ ಎ ಸಿ ಬೇಡ ಅಂದರೆ ಕಿಟಕಿ ತಗೋಣ. ನೋಡಿ ಇಲ್ಲಿ ಮಾಮೂಲಿ ಏನೋ ಲಗೇಜ್ ಮಾಡ್ಕೋಕ್ಕೆ. ಇದೊಂದು ಸೆಂಟ್ರಿದು ಮೇಲ್ಗಡೆದು ಕೆಳಗಡೆ ನೋಡ್ರಿ ಸೆಕೆ ಕಣಾಪಿಲೆ ಸಕ್ಕತ್ತಾಗೈತೆ ಗಾಡಿ. ಒಟ್ಟ ಆರಾಮ್ ಫ್ಯಾಮಿಲಿ. ಇದು ಹಿಂದ್ಗಡೆ ಮಾತ್ರ ಫ್ಯಾಮಿಲಿಗೆ ಸರಿ. ಇಷ್ಟು ಒಬ್ರು ಬುಕ್ ಮಾಡ್ಕೊಡ್ಬೇಕು. ಈ ಸೀಟು ಇಷ್ಟು ನ್ಯಾರಕ್ಕೆ ಒಳ್ಳೆ ಚೆನ್ನಾಗಿ ಇಲ್ಲೇ ಮಾತಾಡ್ಕೋಬೋದು ಇಲ್ಲಿಂದ. ಹೌದು, ಒಟ್ಟಲ್ಲಿ ಇಲ್ಲಿ ಸಿಕ್ಕಾಬಿಟ್ಟು ಹಿಂಸೆ ಆಗುತ್ತೆ ಮಲಿಕಣಕ್ಕೆ. ಎ ಸಿ ಹಾಕ್ಬಿಟ್ರೆ ಆರಾಮ ಹೋಗ್ತಾ ಇರ್ಬೋದ್ರ. ಇಲ್ಲಿ ದೇವರಣೆಗೆ ಅವೇಗಂತೂ ಇರೋಕ್ಕಾಗಲ್ಲ. ಬನ್ನಿ. ಎ ಸಿ ಇರ್ತದ. ನೋಡಿ ಫ್ರೆಂಡ್ಸ್ ಯಾವ ಥರ ಐತೆ ನೋಡಿ. ಇದು ಸ್ಪೀಕರ್ ಇರ್ಬೇಕು ಮೋಸ್ಟ್ಲಿ. ಯಾವ್ದಣ್ಣ ಇದು? ಎ ಸಿ ಜಲ್ರಿ ಎಲ್ಲ ನೀವು ಮಾತಾಡೋ ಸುಮ್ಮನಿರಲ್ಲಿ. ನೋಡಿ ಎಲ್ಲ JBL ಸ್ಪೀಕರ್ಗಳು. ನಮ್ಮನ್ನು ಡಿಸ್ಟರ್ಬ್ ಮಾಡ್ದಂಗೆ ಗುರು ಯಾಕೋ. ಇದು ಎ ಸಿ ಇದ್ದಿರಬೇಕು. ಒಟ್ಟಲ್ಲಿ ಸಕ್ಕದಾಯ್ತು ಮಗ ಅಲ್ಲ. ವಾಶ್ರೂಮ್ ಅಂದರೆ ಬಾತ್ರೂಮ್ ಗಿತ್ರೂಮ್ ಹೋಗೋಕ್ಕೆ ಅದೇ ಇದಿಲ್ಲ. ಬರೀ ಟಾಯ್ಲೆಟ್ ಮಾಡ್ಕೋಬೋದು. ಅದೇ ಯಾರನ್ನ ಅರ್ಜೆಂಟ್ ಆಗೋರು ಇಲ್ಲೇ ಕೂತ್ಕೊಂಬೇಕಷ್ಟೇ. ಏನಂತಿ? ಇದೇನಿದು
ಇದೆಲ್ಲ ಇದು ಇದು ಏನಿಲ್ಲ ಇಲ್ಲೇ ಮನೆ ಕಡೆ ಬಾಳಪ್ಪ ಇಲ್ಲೇ ಸೆಗೆ ಹೊಡಿತಾ ಐತಿ. ಇಲ್ಲೊಬ್ಬ ಮಲಿಕ ಹೊತ್ಕೊಳ್ಳ. ಹಿಂಗೆ ಇದನ್ನು ತಗೋಬೋದಲ್ಲ. ಇದು ಫೋಲ್ಡ್ ಬೇರೆ ಮಾಡ್ಬೋದು ಗುರು. ಇಲ್ಲೊಬ್ರು ಇಲ್ಲಿ ಇವ್ರಿಗೆ ಎಕ್ಸ್ಟ್ರಾ ಶೀಟ್ ಕೊಡಕ್ಕೆ ಏನು ಅಮ್ಮಮ್ಮ ಅಂದ್ರೂ ಒಂದು 70-80 ಲಕ್ಷ ಇರಬೇಕು. ಇನ್ನೂ ಜಾಸ್ತಿ ಇರ್ಬೇಕೇನಪ್ಪ. ಒಟ್ಟಲ್ಲಿ AC ಸಿಸ್ಟಮ್ ಸಕ್ಕದಾಗಿ ಗುರು. ಬನ್ನಿ ಹತ್ತೋದು ಇಳಿಯೋದು ಹಿಂಸೆ ಕಡಿ ಅಪ್ಪ. ಎಲ್ಲ ಟ್ಯೂಬ್ಲೆಸ್ ಟೈರ್ ಗುರು MRF ನೋಡಿ ಯಾವ ಥರ ಐತೆ. ಶ್ರೀ ಮಲ್ಲಿನಾಥ ಟೂರಿಸ್ಟ್ ಆ್ಯಂಡ್ ಟ್ರಾವೆಲ್ಸ್. ಅದೊಂದು ಯಾರೋ ಗ್ಲಾಸ್ ಓಪನ್ ಮಾಡೋರು ನೋಡಿ. ಇವಾಗ ನಮ್ಮದು ಲೋಡ್ ಕನ್ಫರ್ಮ್ ಆಯಿತು. ಜೀವನ್ಗೆ ಹೋಗ್ಬೇಕು. ಇವರು ಅನ್ನ ಅಡುಗೆ ಮಾಡ್ತಾವ್ರಂತೆ. ನೋಡಿ ಅಡುಗೆ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ. ಇಲ್ಲಿ ಸ್ಟವ್ ಗೀವ್ ಏನಿಲ್ಲ ನೋಡಿ. ಇಲ್ಲಿ ತಪ್ಪಲೆಯಲ್ಲಿ ಅನ್ನ ಮಾಡ್ತಾವ್ರೆ. ಅಲ್ಲಿ ಪಾತ್ರೆನೂ ಕ್ಲೀನಾಗಿ ಬೆಳಗಿಲ್ಲ. ಹೆಂಗೆ ಬೇಕೋ ಹಂಗಂಗೆ ಇಕ್ಕೊಂಡು ನೋಡ್ಬೋದು. ಅದು ಉಪ್ಪು ನೀರಿದು. ಈಗ ಚಿಕನ್ ತಿನ್ಬೇಕಂತ ಇವರು. ಅದಕ್ಕೆ ಬೈಕ್ ರೆಡಿ ಮಾಡ್ಕೊಂಡವ್ರೆ. ಇಲ್ಲಿಂದ 10 ಕಿಲೋಮೀಟ್ರ್ ಹೋಗ್ಬೇಕಂತ ಚಿಕನ್ ತರಕ್ಕೆ. ಅಲ್ಲ ಗುರು ಬಾ ಅಂದ್ಬಿಟ್ಟು ಇದರ ರೋಡ್ ನೈ ಇದರ್ ಅಲ್ಲ 15 ಕಿಲೋಮೀಟರ್ ಕರ್ಕೊಂಬಿಟ್ಟು ಜಾಮ್ನಗರ್ ಎಕ್ಸ್ಪ್ರೆಸ್ ಬೇರೆ ಕರ್ಕೊಂಬಿಟ್ಟಾನೆ ನನ್ನ ಮಗ. ಏನ್ ಗುರು ಹಿಂಗೋಗಿ ಆನೆ ಗೊತ್ತಿಲ್ಲ ಬ್ರೋ. ಇಲ್ಲಿ ರೋಡ್ ಅಂತ ಕರ್ಕೊಂಡ್ ರೋಡೇ ಇಲ್ಲ. ಈಗ ಐಫೋನ್ ಸ್ವಿಚ್ ಆಫ್ ಆದೈತೆ. ನಂದು ಚಾರ್ಜಿಂಗ್ ಹಾಕಿಲ್ಲ ಗುರು. ನೋಡಿ ಅಲ್ಲೊಂದು ಮಂಡಿ ಐತೆ ನೋಡಿ. ಅದು ದಾಳಿಂಬೆ ಮಂಡಿನೇ. ಅವನು ಎಸ್ಕೊಂಬಂದು ಗುರು ಅಷ್ಟು ದೂರ ಹೊಡಿಕೊಂಬಂದಿದ್ದಕ್ಕೆ ಬಾಗ್ಲಿ ಹಾಕ್ಬಿಟ್ಟವ್ರು ನೋಡಿ. ಓಪನ್ನೇ ಇಲ್ಲ. ಸುಮ್ಮನೆ ಬಂದಿದ್ದು ಅಲ್ವಣ. ಅದು ಎಷ್ಟು 15 ಕಿಲೋಮೀಟ್ರ್ ಬಂದಿದ್ದು. ಇವರು ಫೈನಲಿ ಊಟ ಮಾಡಿದ್ದು ಮುಗೀತು. ಎಲ್ಲ ತಟ್ಟೆ ತೊಳ್ಕೊಂಡು ಈಗ ನಮ್ಮದು ಜೀವನದು ಲೊಕೇಶನ್ ಬಂದಿದೆ. ಅಲ್ಲಿ ಹೋಗ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಈ ಕಡೆದು ಜೀವನದಿಂದ ಲೊಕೇಶನ್ ಬಂದೈತೆ. ಇವರು 250 ಕ್ರೇಟ್ ಹಾಕೊಂಡು ತಿರ್ಗಿ ವಾಪಸ್ ಇಲ್ಲಿಗೆ ಬರಬೇಕು. ನಮ್ದೆಲ್ಲ ಅಲ್ಲೇ ಒಂದೇ ಪಾಯಿಂಟ್ ಲೋಡಿಂಗು. ನೆಕ್ಸ್ಟ್ ಡೇ ರಾತ್ರಿ ನಮ್ಮ ಮನೇಲಿ ಪಾಯಿಂಟಲ್ಲಿ ಹಾಕೊಂಡಿದ್ದು ಜೀವನ ಹತ್ರ. ಈಗ ಇಲ್ಲಿ ಊಟ ಮಾಡೋಣ ಅಂತ ಬಂದು ಹೋಟ್ಲಲ್ಲಿ ಏನೂ ಓಪನ್ ಇಲ್ಲ. ಮುಂದೆ ಒಂದು ಬಂಕ್ ಐತೆ. ಬಂಕ್ ಹೋಗ್ಬೇಕು. ಇದೇ ಟ್ರಾನ್ಸ್ಪೋರ್ಟು. ಅವ್ನ ಮನೆ ಇದೆ ನೋಡಿ. ಏನು ಸಖತ ಮಾಡ್ತಾರೆ ಮುಂದ್ಗಡೆ. ಇವಾಗ ಫ್ರೆಶಾಗಿ ಸ್ನಾನ ಗಿನೆಲ್ಲ ಮಾಡ್ಕೊಂಡು, ಯಾಕಂದರೆ ಇಲ್ಲೇ ಸ್ನಾನ ಮಾಡೋಕ್ಕೆ ಜಾಗ ಐತೆ. ಈಗ ಸ್ನಾನ ಮಾಡ್ಕೊಂಡು ನಾಷ್ಟ ಮಾಡೋಣ ಅಂತ ಹೋಗ್ತಾಯಿದ್ದೀವಿ ನಾನು ಮತ್ತು ನಮ್ಮ ಮುಂಜೆ ಅವರು. ಇಲ್ಲೇ ಪಕ್ಕದಲ್ಲೇ ಹೋಟ್ಲಿರೋದು. ಯಾಕಂದರೆ ಗಾಡಿ ಮಾಡ್ಕೊಳ್ಳೋದ್ರೆ ತರಕಾರಿ ಏನಿಲ್ಲ. ಆಮೇಲೆ ಹೋಗಿ ತರಕಾರಿ ತರಬೇಕು ನೋಡಿ. ಇದೇ ಟ್ರಾನ್ಸ್ಪೋರ್ಟು. ಫೈನಲಿ ಇವಾಗ ನಮ್ಮ ಕಡೆಗೆ ಲೋಡ್ ಕನ್ಫರ್ಮ್ ಆಯಿತು. ಈಗ ಹೋಗಿ ಲೋಡ್ ಮಾಡ್ಕೊಂಬಂದು ಇನ್ನು ಮಿಕ್ಕಿದ್ದು ಇಲ್ಲೇ ಮಾಡ್ತಾರಂತೆ. ಈಗ ಹೋಗ್ತಾಯಿದ್ದೀವಿ. ಇಲ್ಲಿಂದ ಒಂದು 50 ಕಿಲೋಮೀಟ್ರ್ ಹೋಗ್ತಾಯಿದ್ದೀವಿ. ಇವಾಗ ಲೋಡಿಂಗ್ ಪಾಯಿಂಟ್ ಬಂದಿದ್ದೀವಿ. ಇಲ್ಲೂ ದೇವಸ್ಥಾನ ಇದೆ. ಈಗ ಹಿಂದ್ಗಡೆ ಹಗ್ಗೆಲ್ಲ ಹೊಡೆದು ಹಗ್ಗೆಲ್ಲ ಕ್ಲಿಯರ್ ಮಾಡ್ತಾಯಿದ್ದೀವಿ. ಹ್ಯಾಂಗಲ್ಲೆಲ್ಲ ಕಟ್ಟಾಗಿದ್ದಾವೆ ಅಂತೇಳಿ ಬೆಲ್ಟ್ ಹೊಡ್ಕೊಂಡಿದ್ದೀವಿ. ಯಾಕಂದರೆ ಬಾಡಿ ಓಪನ್ ಆಗ್ಬಾರ್ದು ಅಂತೇಳಿ. ಇನ್ನೂ ಲೋಡಾಗೋದು ಲೇಟ್ ಅಂತ ಹೇಳಿದ್ರು. ಅದಕ್ಕೆ ಇಲ್ಲೇ ನೀರಿಟ್ಟು ನೀರು ಹಿಡ್ಕೊಂತವ್ರೆ. ನೀರು ಹಿಡ್ಕೊಂಡ್ಮೇಲೆ ಇಲ್ಲೇ ಅಡುಗೆ ಮಾಡಿ ಊಟ ಮಾಡಿ ಆಮೇಲೆ ಪಾಯಿಂಟ್ಗೆ ಹೋಗ್ಬೇಕು. ಇನ್ನೊಂದು ಪಾಯಿಂಟ್ಗೆ ಊಟ ನಮ್ಮದು ನೈಟ್ ಆಗುತ್ತೆ ಲೋಡ್ ಆಗೋಸೋದಕ್ಕೆ. ಅಪ್ಪಿ ಅರ್ಧ ಮುಕ್ಕಾಲು ಇಟ್ಕೋ ಸಾಕು. क्या भाई अच्छा है खाना? बढ़िया बढ़िया बढ़िया. ಇವಾಗ ಟೈಮ್ ಒಂದು ಕರೆಕ್ಟಾಗಿ 10:15 11 ಆಗೈತೆ. ಈಗ ಲೋಡ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನಮ್ಮವ್ರು ಇಬ್ಬರೂ ಮಲಿಕೊಂಬಿಟ್ಟಾರೆ ಊಟ ಮಾಡಿ. ಯಾಕಂದರೆ ಅಲ್ಲೇ ಲೇಟ್ ಆಗೋಗೈತೆ ಅಂತೇಳಿ. ಇಲ್ಲಿಂದ ಆಫೀಸ್ ಹತ್ರ ಹೋಗಬೇಕು. ನಾವು ಇವಾಗಿರೋದು ಬಂದು ಜಾಮ್ನಗರ ಅಮೃತಸರ್ ಎಕ್ಸ್ಪ್ರೆಸ್ ಎಂಡಿಂಗಲ್ಲಿದ್ದೀವಿ. ಯಾಕಂದರೆ ಮುಂದೆ ರೋಡ್ ಸರಿ ಇಲ್ಲ ಅಂತೇಳಿ ಇಲ್ಲೇ ಯೂ ಟರ್ನ್ ಮಾಡಿ ಲೆಫ್ಟ್ಗೆ ಹೋಗಬೇಕು. ಆಲ್ಮೋಸ್ಟು ನಾವು ಗುಜರಾತ್ಗೆ ಹೋಗೋರೆಲ್ಲ ಇಲ್ಲೇ ಈ ರೋಡ್ ಆದಮೇಲೆ ಹೋಗಬೇಕು. ಈಗ ಫೈನಲಿ ಇನ್ನೊಂದು 30 ಕಿಲೋಮೀಟ್ರ್ ಐತೆ ಪಾಯಿಂಟು. ಹೋಗ್ತಾಯಿದ್ದೀವಿ. ಇನ್ನು ಆಫೀಸ್ ಹತ್ರ ಹೋಗಿ ಸಿಗೋಣ ಬನ್ನಿ. ಅವರು ಟೈಮ್ ಬಂದು 12:15. ಟೀ ಕುಡಿಯೋಣ ಅಂತ ನಿಲ್ಲಿಸ್ತು. ಟೀ ಕುಡಿದ್ಬಿಟ್ಟು ಹೋಗ್ಬೇಕು. ಇಷ್ಟು ಲೋಡ್ ಆಗೈತೆ. ಇನ್ನು ಫುಲ್ ಲೋಡ್ ಅಲ್ಲಿ ಮಂಡಿಲಿ ಮಾಡ್ತಾರೆ.
ತಿಳ್ಕೊಳ್ಕೊಂಡು ನೋಡೋಣ ಬನ್ನಿ. The next day. ಬೆಳಿಗ್ಗೆ ಎದ್ದು ರಾತ್ರಿ ಏನೋ ಸ್ವಲ್ಪ ಗಲಾಟೆ ಆಯಿತು. ಯಾಕಂದರೆ ಇವರು ನಮ್ಮದು ಚಿಕ್ಕ ಗಾಡಿ ಆಗೋತೈತೆ ಅಂತೇಳಿ ನಮ್ಮ ಗಾಡೀಲಿ ಇದ್ದಿದ್ದು ಮಾಲ ಬೇರೆ ಗಾಡಿ ಕ್ರಾಸಿಂಗ್ ಮಾಡಿದ್ರು. ಈಗೇನೋ ಇವತ್ತು ಮಾಡ್ತೀನಿ ಅಂತಂದರೆ ಈಗ ಹೋಗಿ ಬಂದಿದ್ದು ಬಾಡಿಗೆನೋ ಕೇಳಿದ್ರೆ ಅವಲ್ಲಿ ಬಂದಿದ್ರು, ಹೋದ್ರು ಪಾರ್ಟಿ ಏನೋ ಪೇಮೆಂಟ್ ಕೊಡ್ತೀನಿ ಅಂತಂದು ನೋಡಬೇಕು. ಯಾಕೋ ದೇವ್ರನೆಗೋರು ಟೈಮೇ ಸರಿ ಇಲ್ಲ ನಮ್ಮದು, ಏನು ಮಾಡೋದು ಅಂತ ಗೊತ್ತಿಲ್ಲ. ಹೆಂಗೋ ಒಳ್ಳೆ ಸ್ನಾನ ಮಾಡ್ಕೊಂಡು ಎಣ್ಣೆ ಫ್ರೆಶ್ ಆಗಿ ನೋಡಿ ಫ್ರೆಂಡ್ಸ್. ಅಪರೂಪಕ್ಕೆ ನಮ್ಮ ಅಂಜ ಅವರು ಗಾಡಿ ತೊಳಿತವ್ರೆ. ಆಮೇಲೆ ಇನ್ನೊಂದು ನಮ್ಮ ಕರ್ನಾಟಕ ಗಾಡಿ ಬಂದಿತ್ತು ನೋಡಿ. ಜಾಸ್ತಿ ಗಲೀಜಾಗಿತ್ತಾ ಹಂಗಾರೆ ಇವತ್ತು ನೀನು ತೊಳಿತಿರೋ ಖುಷಿ ಅಂತೂ ಪಕ್ಕ ಲೋಡೆ ಆಗತೈತೆ ಬಳೆ ಇವತ್ತು. ಹಾಂ ಅಣ್ಣ ಬಂದು ಹೋಗಿದ್ದ ನಾವಲ್ಲೇ. ಟೈಮ್ ಬಂದು ಇವಾಗ 4:15. ಇವಾಗ ಊಟ ಅಡುಗೆ ಸಾಮಾನು ತಗೊಂಬಂದು ಅಡುಗೆ ಮಾಡ್ತಾಯಿದ್ದೀವಿ. ನಮ್ದೊಂದು ಕರ್ನಾಟಕ ಗಾಡಿ ಹೊಸ ಬಂದಿತ್ತು. ಈಗ ಇನ್ನೊಂದು ಯಾರೋ ತಮಿಳ್ನಾಡು ಗಾಡಿ ಒಂದು ಬಂದೈತೆ ನೋಡಿ. ನಾವು ಈಗ ಅಡುಗೆ ಮಾಡ್ತಾಯಿದ್ದೀವಿ. ಒಟ್ಟಲ್ಲಿ ಧೂಳು ಅಲ್ವಣ್ಣ. ಪಾಸ್ತಾ ಮಾಡ್ತಾಯಿದ್ದೀವಿ ಇವತ್ತು. ಈ ಗಾಳಿಗೆ ಸ್ಟವ್ ಇಲ್ಲ ಕಾರಣ. ಫಸ್ಟ್ ಟೈಮ್ ಪಾಸ್ತಾ ಮಾಡಿದ್ದೀವಿ. ಈಗ ಸೋಸ್ಕೊಂಡಿದ್ದೀನಿ. ಅಂದರೆ ತಣ್ಣೀರಲ್ಲಿ ಸ್ವಲ್ಪ ಇದು ಮಾಡ್ಕೊಬೇಕು, ನೆನಾಕಬೇಕು. ಆಮೇಲೆ ಪಾಸ್ತಾದ ಒಂಚೂರು ನೀರು ಎತ್ತು ಮಡಗಿದ್ದೀನಿ. ಇದಾದಮೇಲೆ ಅಣ್ಣ ತರಕಾರಿ ಹಚ್ಮೇಲೆ ಒಗ್ಗರಣೆ ಹಾಕಿ ಟೇಸ್ಟ್ ಮಾಡಬೇಕು. ಇದಕ್ಕೆ ಮೇನು ಕೆಚಪ್ ಬೇಕು, ಟೊಮೆಟೊ ಕೆಚಪ್ಪು. ಅಣ್ಣ ಹೆಂಗಾಯ್ತೋ ಗೊತ್ತಿಲ್ಲ. ಹಾಂ ಹೆಂಗಾಯ್ತೋ ಗೊತ್ತಿಲ್ಲ. ಹಾಕಿ ಬ್ರೋ. ಅಷ್ಟೇ ಮಾಡ್ತಾ ಇದ್ದೀವಿ. ಇವರು ಫೈನಲಿ ಪಾಸ್ತಾ ರೆಡಿ ಆಗೈತೆ ಫ್ರೆಂಡ್ಸ್. ನಮ್ಮ ಹುಡುಗ ಬಿಸಿ ಇದು ನುಗ್ಗೆಕಾಯಿ ಸಾಂಬಾರು ಅನ್ನ ಮಾಡಿದ್ದ, ಸೂಪರ್ ಆಗಿತ್ತು. ಅಭಿ ಚೆನ್ನಾಗಿತ್ತನೋ? ಅಲ್ಲ ನುಗ್ಗೆಕಾಯಿ ಸಾಂಬಾರ್ ತಿಂತ ಹೇಳಿದ ಮತ್ತೆ ಕೇಳ್ತಿಲ್ಲ. ಮನುಷ್ಯ ಎಲ್ಲೆಲ್ಲ ಹೋಗ್ತಾನಲ್ಲ. ನುಗ್ಗೆಕಾಯಿ ಅಭಿ ಓಪನ್ ಮಾಡು. ಓಪನ್ ಮಾಡಲ್ಲ ಇದನ್ನ, ತಿರುಗಿಸಂಗೆ ಸೋಟಲ್ಲಿ. ಅಲ್ಲ ಹೇಳಿದ ಮತ್ತೆ ಕೇಳ್ತಿಲ್ಲ ಅಣ್ಣ. ದೇವ್ರಣ್ಣ ಇವತ್ತು ಮಾತ್ರ ಸೂಪರ್, ಸಾಂಬಾರ್ ಮಾತ್ರ ಸೂಪರ್ ಆಗೈತೆ. ಚೆನ್ನಾಗಿದೆ. ಬಟ್ ನುಗ್ಗೆಕಾಯಿ ಸಾಂಬಾರ್ ಮಾತ್ರ ತಿರುಗಿಸಲ್ಲ ಸಡಿಗೆ. ಈಗ ನಮ್ಮ ಪಾರ್ಟಿ ಬಂದು ಇವಾಗ ಕರೆಕ್ಟಾಗಿ ಹೇಳಲ್ಲ, ಒಂದು ಗಂಟೆ ಕರ್ಕೊಂಡು ಹೋಗ್ತೀನಿ ಅಂತ. ಮೊದಲೇ ಹೇಳಿದ್ರೆ ನಿಮ್ದೇ, ನಮ್ಮ ಹುಡುಗ ನಿಮ್ದೇ ಊಟ ಮಾಡೋಣ ಬ್ರೋ. ತೋರಿಸಿ ಬಿಡು ಬ್ರೋ. ಊಟ ಹೆಂಗೈತೆ? ಚೆನ್ನಾಯ್ತಾ? ಹೇಳಿದ ಮತ್ತೆ ಕೇಳ್ತಿಲ್ಲ ಊಟ ಮಾಡಿದ್ಮೇಲೆ. ಅವ್ನು ಬೇಡ ಬಾಬಾ, ನಿದ್ದೆ ಹೋದಾಯ್ತು. ನೀವು ಏನು ಮಾಡ್ತೀರಾ ಮಂಜ? ನಿದ್ದೆ ಹೋದಾಯ್ತಾ? ಇಷ್ಟ ಆಯ್ತಾರೆ ನಾವು. ಯಾಕೆ ಅಣ್ಣ ದೇವ್ರನ್ನ ಇವತ್ತು 3 ದಿವಸ ಆಯ್ತಿಲ್ಲ ಆಲ್ಟಾಗ ನಾವು. ಹೌದಾ? ಹೆಂಗೆ ಇವತ್ತು ಲೋಡ್ ಆಗ್ಬಿಟ್ಟು ಸಾಕಣ. ಆಗುತ್ತೆ ಬಿಡಿ ಅಣ್ಣ. ಇದಾರಲ್ಲ ಬ್ರೋಜರು. ನಿಮ್ದೇ ಬರೋಣ. ನಮ್ದು ಅಲ್ಲೇ ನೆಲಮಂಗ್ಲ ಅಲ್ಲ ಅಣ್ಣ. ನೆಲಮಂಗ್ಲ. ಸರಿ ಫ್ರೆಂಡ್ಸ್, ನಾ ಕರೆಕ್ಟಾಗಿ 1 ಗಂಟೆ ಸಿಗೋಣ. ಹಿಂಗೆ ಊಟ ಮಾಡ್ಬಿಟ್ಟು ಮಲಿಕಂತೀವಿ. ನುಗ್ಗೆಕಾಯಿ ಸಾಂಬಾರು ಮಾತ್ರ ಸೂಪರ್ ಆಗೈತೆ. ಇವತ್ತು ಸ್ವಲ್ಪ ಮಸಾಲೆ ಮತ್ತು ರುಬ್ಬಿ ಎಲ್ಲ ಮಾಡಿದ್ದೀವಿ. ಹಾಂ, ನಮ್ಮ ಹುಡುಗಂಗೆ ನುಗ್ಗೆಕಾಯಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನುಗ್ಗೆಕಾಯಿ ಸಾಂಬಾರ್ ತಿಂದ ಹೇಳಿದ ಮತ್ತೆ ಕೇಳ್ತಿಲ್ಲ. ಹೌದೌದು, ಕರೆಕ್ಟ್ ಅಣ್ಣ. ಇನ್ನು ಬೆಳಗ್ಗೆ ಸಿಗೋಣ ಫ್ರೆಂಡ್ಸ್.